ಕಲ್ಟ್ ಪ್ರೀತಿ ಅನ್ನೋದೇ ಹೀಗಲ್ವಾ ಗುರುವೆ. ಹಾರಾಡೋ ತರ ರೆಕ್ಕೆನ್ ಕೊಡುತ್ತೆ, ಬಟ್ ಹಾರ್ತಾ ಹಾರ್ತಾ ತುಂಬಾ ಮೇಲ್ ಹೋದ್ಮೇಲೆ ಆ ರೆಕ್ಕೆನೆ ಮಾಯ ಆಗ್ಬಿಡುತ್ತೆ. ಪ್ರೀತಿ ಬದುಕೋದನ್ನ ಕಲ್ಸುತ್ತೆ ಅಂಡ್ ಅದಕ್ಕಿಂತ ಹೆಚ್ಚಾಗಿ ಬದುಕಿ ಉಳಿಯೋದನ್ನ ಕಲ್ಸುತ್ತೆ. ಓ, ಸ್ವಲ್ಪ ಜಾಸ್ತಿ ಆಯ್ತಾ ಅಂತ. ಇರ್ಲಿ, ಈ ಎಲ್ಲಾ ಥಾಟ್ಸು ನನಗೆ ಬರ್ತಾ ಇರೋದು ಕಲ್ಟ್ ಸಿನಿಮಾವನ್ನ ನೋಡಿ ಬಂದಾದ್ಮೇಲೆ. ಇದು ಅನಿಲ್ ಕುಮಾರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಜಯತ್ ಖಾನ್, ರಚಿತಾ ರಾಮ್, ಮಲೈಕಾ ವಸುಪಾಲ್ ಇಲ್ಲಿ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಟ್ರೈಲರ್ ನಿಂದ ಇದೊಂದು ರೊಮ್ಯಾಂಟಿಕ್ ಆಕ್ಷನ್ ಥ್ರಿಲ್ಲರ್ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗೋಗಿತ್ತು. ಅಂಡ್ ಈಗ ಸಿನಿಮಾ ನೋಡ್ಕೊಂಡು ಬಂದಿರುವಂತಹ ನಮಗೆ ಏನ್ ಅನ್ನಿಸ್ತು, ಏನೆಲ್ಲ ಸೂಪರ್ ಆಗಿತ್ತು ಅಂಡ್ ಏನೆಲ್ಲ ಸುಮಾರಾಗಿತ್ತು ಎಲ್ಲವನ್ನ ಡೀಟೇಲ್ ರಿವ್ಯೂ ನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಿಸ್ ಮಾಡದೆ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ಮಾಡ್ತಾನೆ ಇರ್ತೀವಿ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಮಾಧವ, ಅಕ್ಕ ಮ್ಯಾಡಿ. ಗೀತಾ ಪ್ಲೇಡ್ ಬೈ ಮಲೈಕಾ ವಸುಪಾಲ್ರನ್ನ ಹುಚ್ಚನಂತೆ ಪ್ರೀತಿಸ್ತಾನೆ ಅಂಡ್ ಗೀತಾನೂ ಅಷ್ಟೇ. ಮಾಧವನೇ ಅವಳು ಪ್ರಪಂಚ. ಮುಂದಿನ ಓದ್ಗೋಸ್ಕರ ಮಾಧವ ಊರನ್ ಬಿಟ್ಟು ಮಣಿಪಾಲ್ನಲ್ಲಿ ಓದೋದಕ್ಕೆ ಬರ್ತಾರೆ ಅಂಡ್ ಗೀತನ್ಗೆ ಬೆಂಗಳೂರಲ್ಲಿ ಸೀಟ್ ಸಿಗುತ್ತೆ. ಸೊ ಈ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ವರ್ಕೌಟ್ ಆಯ್ತಾ? ಇವರಿಬ್ಬರ ಜೀವನದಲ್ಲಿ ಏನೆಲ್ಲ ಏಳು ಬೀಳುಗಳಾದ್ವು ಅಂಡ್ ಇಲ್ಲಿ ಇತಿಹಾಸಿನಿ ಪ್ಲೇಡ್ ಬೈ ರಚಿತಾ ರಾಮ್ ಅವರ ಪಾತ್ರ ಏನು ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿನ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಕ್ಯಾರೆಕ್ಟರೈಸೇಷನ್ಸ್. ಇರುವಂತಹ ಮೂರು ಪಾತ್ರಗಳಿಗೂ ತನ್ನದೇ ಆದಂತಹ ಒಂದು ಆರ್ಕ್ ಇದೆ ಅಂಡ್ ಕ್ಲೈಮ್ಯಾಕ್ಸ್ ನಲ್ಲಿ ಆ ಆರ್ಕ್ ಗಳು ಫುಲ್ ಸರ್ಕಲ್ ಆಗಿ ಬಂದು ಕ್ಲೋಸ್ ಆಗೋದು ಕೂಡ ನಿಮಗೆ ಫೀಲ್ ಆಗುತ್ತೆ. ಲವ್ ಅಲ್ಲಿ ಸೋತು ಕೂತಿರುವಂತಹ ಹೀರೋನ ಕ್ಯಾರೆಕ್ಟರ್ ನ ಸ್ಟಿಚ್ ಮಾಡಿರುವಂತಹ ವಿಧಾನ ಎಕ್ಸ್ಟ್ರೀಮ್ಲಿ ರಿಲೇಟಬಲ್. ಅಲ್ಲಿ ಅವನಿಗೆ ಎದುರಾಗುವಂತಹ ಸನ್ನಿವೇಶಗಳು ನಮ್ಮ ಅಣ್ತಂದಿರ್ಗೂ ಎಲ್ಲೋ ಲೈಫ್ ನ ಯಾವುದೋ ಒಂದು ಫೇಸ್ ನಲ್ಲಿ ಎದುರಾಗಿರುತ್ತೆ ಅಂಡ್ ಅದರ ನೆನಪನ್ನ ಇದು ಖಂಡಿತವಾಗ್ಲೂ ತರಿಸುತ್ತೆ. ಜಯತ್ ಖಾನ್ ಅವರ ನಟನೆ ಬನಾರಸ್ ಸಿನಿಮಾಗೆ ಹೋಲಿಸ್ಕೊಂಡ್ರೆ ಒಂದು ಹೆಜ್ಜೆ ಮುಂದೆ ಬಂದಿದೆ ಅಂತ ಅನ್ಲೇಬೇಕು. ಕುಡುಕನಾಗಿ, ಪ್ರೇಮಿಯಾಗಿ ಅಂಡ್ ಒಬ್ಬ ಮಗನಾಗಿ, ಹೀಗೆ ಹಲವಾರು ಶೇಡ್ಸ್ ಇದೆ ಆ ಪಾತ್ರಕ್ಕೆ ಅಂಡ್ ಅವೆಲ್ಲವನ್ನ ಜಯದ್ ಅವರು ತುಂಬಾ ಸ್ಮಾರ್ಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಮಲೈಕಾ ವಸುಪಾಲ್ ಅವರ ಪಾತ್ರ ಸಿನಿಮಾದ ಒಂದು ಸ್ಟ್ರಾಂಗ್ ಪಿಲ್ಲರ್ ಅಂದ್ರೆ ತಪ್ಪಾಗಲ್ಲ. ಆ ಪಾತ್ರದ ಪಿಚ್ ಅನ್ನ ಮಲೈಕಾ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂಡ್ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಅವರ ಒಂದು ಎಂಟ್ರಿ ಇದೆ. ಅದಕ್ಕೆ ಜಯದ್ ಅವರ ಮೇನ್ ಎಂಟ್ರಿಗಿಂತ ಜಾಸ್ತಿನೇ ಚೀರ್ಸ್ ಬಂತು ಅಂದ್ರೆ ನೀವು ನಂಬ್ತೀರಾ ಗುರುವೆ? ಎಸ್, ಅದು ಕಂಟೆಂಟ್ ಇರುವಂತಹ ತಾಕತ್ತು. ರಚಿತಾ ರಾಮ್ ಅವರ ಇತಿಹಾಸಿನಿ ಪಾತ್ರ ಸಿನಿಮಾದ ಸೋಲ್ಫುಲ್ನೆಸ್ ನ ಕಾಪಾಡುವಂತಹ ಕೆಲಸ ಮಾಡುತ್ತೆ. ಆ ಪಾತ್ರದಲ್ಲಿ ರಚಿತಾ ಅವರು ಪರ್ಫಾರ್ಮ್ ಮಾಡಿರುವಂತಹ ರೀತಿ, ಬೇರೆ ಬೇರೆ ಶೇಡ್ಸ್ ನ ಪಿಕಪ್ ಮಾಡಿರುವಂತಹ ರೀತಿ ನನಗಿಷ್ಟ ಆಯ್ತು. ಅವರ ಎರಡೂ ಸಿನಿಮಾಗಳು ಇವತ್ತು ತೆರೆ ಕಂಡಿವೆ ಅಂಡ್ ಎರಡೂ ಕಡೆ ಕಂಪ್ಲೀಟ್ಲಿ ಡಿಫರೆಂಟ್ ರೋಲ್ಸ್ ಅಲ್ಲಿ ರಚಿತಾ ಹ್ಯಾಸ್ ನೈಲ್ಡ್ ಬೋತ್ ಆಫ್ ದೆಮ್ ಅಂತಾನೆ ಹೇಳ್ತೀನಿ. ಸಿನಿಮಾದಲ್ಲಿ ನಮ್ಮ ಆಲೋಕೆ ಅವರು ಹೀರೋನ ಬೆಸ್ಟಿಯಾಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಅವರು ಕೂಡ ತಮ್ಮ ಪರ್ಫಾರ್ಮೆನ್ಸ್ ಅಂಡ್ ಪ್ರೆಸೆನ್ಸ್ ಇಂದ ಸಿನಿಮಾಗೆ ವ್ಯಾಲ್ಯೂನ ಆಡ್ ಮಾಡ್ತಾರೆ. ಉಳಿದ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗಳಲ್ಲಿ ಕಾಣಿಸ್ಕೊಳ್ಳುವಂತಹ ರಂಗಾಯಣ ರಘು ಅವರು, ಕಿಶನ್ ಅವರು ಎಲ್ಲರೂ ತಮ್ಮ ತಮ್ಮ ರೋಲ್ಸ್ ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇಲ್ಲಿ ಯಾವ ಒಂದು ಪಾತ್ರ ಆಗ್ಲಿ, ಸೀನ್ ಆಗ್ಲಿ ಕಥೆಯ ಹೊರತಾಗಿಲ್ಲ. ಬರುವಂತಹ ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಕತೆಗೆ ಭಾಗವಾಗೇ ಉಳಿದಿದೆ. ಸುಮ್ನೆ ಕ್ಯಾರೆಕ್ಟರ್ ಗಳನ್ನ ದೊಡ್ಡದಾಗಿ ತೋರಿಸೋದಕ್ಕಾಗ್ಲಿ ಅಥವಾ ಎಮೋಷನ್ ನ ಪುಷ್ ಮಾಡೋದಕ್ಕಾಗ್ಲಿ ಅನ್ವಾಂಟೆಡ್ ಸೀನ್ಸ್ ಗಳನ್ನ ಬರ್ಕೊಂಡಿಲ್ಲ. ಇದೇ ಕಾರಣದಿಂದ ಸಿನಿಮಾ 2 ಗಂಟೆ 40 ನಿಮಿಷ ರನ್ ಟೈಮ್ ಹೊಂದಿದ್ರು ಕೂಡ ಅದು ಫೀಲ್ ಆಗಲ್ಲ. ಸ್ಟಾರ್ಟಿಂಗ್ 15ರಿಂದ 20 ನಿಮಿಷದಲ್ಲೇ ಎಲ್ಲಾ ಪಾತ್ರಗಳನ್ನ ಪರಿಚಯಿಸಿ ಕೋರ್ ಪ್ಲಾಟ್ ಪಾಯಿಂಟ್ ಗೆ ಬರ್ತಾರೆ ಅಂಡ್ ಸೀರಿಯಸ್ಲಿ ಈ ಸಿನಿಮಾ ಕೋರ್ ಪ್ಲಾಟ್ ಪಾಯಿಂಟ್ ಗೆ ಬಂದಾದ್ಮೇಲೆ ಸಾಗುವಂತಹ ವೇಗ ನನಗಿಷ್ಟ ಆಯ್ತು. ಇಂಟರ್ವೆಲ್ ಬ್ಲಾಕ್ ಡೀಸೆಂಟ್ ಆಗಿತ್ತು. ಸಿನಿಮಾದ 2 ಅರ್ಧದಲ್ಲಿ ಆ ಕತೆ ಸಾಗುವಂತಹ ವೇಗ ಕಾನ್ಸ್ಟೆಂಟ್ ಆಗಿತ್ತು ಅಂದ್ರೆ ತಪ್ಪಾಗಲ್ಲ. ಇಲ್ಲಿನ ರೈಟರ್ ಡೈರೆಕ್ಟರ್ ಅನಿಲ್ ಕುಮಾರ್ ಅವರು ಆದಷ್ಟು ಜನರನ್ನ ಎಡ್ಜ್ ಆಫ್ ದ ಸೀಟ್ ಕೂರ್ಸೋದಕ್ಕೆ ಟ್ರೈ ಮಾಡಿದ್ದಾರೆ ಅಂಡ್ ಅದು ಆಲ್ಮೋಸ್ಟ್ ತುಂಬಾ ಕಡೆ ವರ್ಕೌಟ್ ಕೂಡ ಆಗಿದೆ. ಸಿನಿಮಾದಲ್ಲಿ ಒಂದಷ್ಟು ಸೆನ್ಸಿಟಿವ್ ಟಾಪಿಕ್ ನ ತಗೊಂಡು ಅದಕ್ಕೆ ಒಂದು ಮಾಸ್ ಎಲಿಮೆಂಟ್ಸ್ ನ ಜೊತೆಗೆ ರಿವೆಂಜ್ ಆಂಗಲ್ ಕೊಟ್ಟಿರುವಂತಹ ವಿಧಾನ ಒಂದು ಸ್ಮಾರ್ಟ್ ಮೂವ್ ಅಂತ ಅನಿಸ್ತು. ಈ ಝೋನ್ ನಲ್ಲಿ ಈ ತರದ ಕಥೆಗಳನ್ನ ನಾವು ಅಲ್ಲಿ ಇಲ್ಲಿ ನೋಡಿರ್ಬೋದು, ಬಟ್ ಕಲ್ಟ್ ನ ಪ್ರೆಸೆಂಟೇಷನ್ ಇದನ್ನ ಸ್ಟ್ಯಾಂಡ್ ಔಟ್ ಆಗುವಂತಹ ರೀತಿಯಲ್ಲಿ ನೋಡ್ಕೊಂಡಿದೆ. ಜಗದೀಶ್ ವಾಲಿ ಅವರ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಸಿನಿಮಾದ ಫ್ರೇಮ್ಸ್ ಗೆ ರಿಚ್ನೆಸ್ ತರಿಸಿದ್ದಾರೆ ಅಂಡ್ ಸಿನಿಮಾ ಒಂದು ಡೀಸೆಂಟ್ ಸ್ಕೇಲ್ ನಲ್ಲಿ ಮೂಡ್ ಬಂದಿದೆ ಅಂತ ಕೂಡ ಹೇಳ್ಬೋದು. ಅರ್ಜುನ್ ಜನಿಯಾ ಅವರ ಸ್ಕೋರ್ ಅಂಡ್ ಮ್ಯೂಸಿಕ್ ಎರಡು ಸಾಲಿಡ್ ಆಗಿದೆ. ಸಿನಿಮಾದ ಔಟ್ಪುಟ್ ಗೆ ಅದೊಂದು ದೊಡ್ಡ ಪುಷ್ ಅನ್ನ ಕೊಟ್ಟಿದೆ. ಸಿನಿಮಾದಲ್ಲಿ ಎಮೋಷನಲ್ ಸೀನ್ಸ್ ಗಳು ಸಾಕಷ್ಟಿವೆ ಅಂಡ್ ಆ ಎಲ್ಲಾ ಕಡೆ ಅವು ಆಸ್ ಇಂಟೆಂಡೆಡ್ ಲ್ಯಾಂಡ್ ಆಗ್ತವೆ. ಕೆಲವರಿಗೆ ಮೆಲೋ ಡ್ರಾಮಾ ಜಾಸ್ತಿ ಆಯ್ತಲ್ಲ ಅಂತ ಅನಿಸ್ಬೋದು, ಬಟ್ ನನಗಾಗಿ ಅನಿಸ್ಲಿಲ್ಲ. ಇಟ್ ಡಿಪೆಂಡ್ಸ್. ಇಲ್ಲಿ ನನಗೆ ಸುಮಾರಾಗಿದೆ ಅಂತ ಅನ್ಸಿದ್ದು ಇಲ್ಲಿನ ಸಾಂಗ್ ಪ್ಲೇಸ್ಮೆಂಟ್ ಗಳು. ಒಂದ್ ಒಳ್ಳೆ ವೇಗದಲ್ಲಿ ಹೋಗ್ತಿದ್ದ ಕಥೆಯನ್ನ ಸಾಂಗ್ ಗಳು ಖಂಡಿತವಾಗ್ಲೂ ಸ್ಪೀಡ್ ಬ್ರೇಕರ್ ಹಾಕಿ ನಿಲ್ಸಿದೆ. ಸಾಂಗ್ಸ್ ಅಂಡ್ ಅದರ ಪಿಕ್ಚರೈಸೇಷನ್ ಏನೋ ಚೆನ್ನಾಗಿದೆ, ಬಟ್ ಮುಂದೇನು ಅಂತ ಕೂತಿದ್ದಾಗ ಅವು ಕಾಟ ಕೊಡದೆ ಅಂತೂ ಬಿಡಲ್ಲ. ಇನ್ನು ಆಲೋಕೆ ಅವರ ಹ್ಯಾಪಿ ಹಾಡನ್ನ ಇನ್ಕ್ಲೂಡ್ ಮಾಡಿದ್ದಾರೆ ಅಂಡ್ ಅದು ಕೂಡ ಫೋರ್ಸ್ಡ್ ಅಂತ ಫೀಲ್ ಆಯ್ತು. ಇನ್ನೊಂದು ವಿಷಯ ಇದೆ, ಇದು ಪ್ಯೂರ್ ನೆಗೆಟಿವ್ ಪಾಯಿಂಟ್ ಅಂತ ಏನಲ್ಲ, ಬಟ್ ಜಯದ್ ಅವರ ಕನ್ನಡ ಡಿಕ್ಷನ್ ಅಂದ್ರೆ ಉಚ್ಚಾರಣೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಗುಡ್ ವಾಚ್.
ಒಳ್ಳೆ ಕತೆ, ಒಳ್ಳೆ ಥ್ರಿಲ್ಲು ಅಂಡ್ ಇನ್ಫ್ಯಾಕ್ಟ್ ಒಳ್ಳೆ ರೊಮ್ಯಾನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸಿನಿಮಾ ಎಲ್ಲೂ ಬೋರ್ ಹೊಡ್ಸಲ್ಲ. ಕೆಲವ್ರಿಗೆ ಸ್ವಲ್ಪ ಲೆಂತಿ ಅಂತ ಅನಿಸ್ಬೋದು, ಇನ್ನು ಕೆಲವ್ರಿಗೆ ಓಕೆ ಅಂತ ಕೂಡ ಅನ್ಸುತ್ತೆ. ಕನ್ನಡದಲ್ಲಿ ಇವತ್ತು ತೆರೆ ಕಂಡಿರುವಂತಹ 2 ಮೈನ್ ಸಿನಿಮಾಗಳು ಕೂಡ ಒಳ್ಳೆ ಟಾಕ್ಸ್ ಅನ್ನ ಪಡ್ಕೋತಾ ಇವೆ. ಅಂಡ್ ನಮ್ಗೆ 2 ಸಿನಿಮಾಗಳು ಒಳ್ಳೆ ಅನುಭವವನ್ನ ಕೊಟ್ಟಿದೆ. ಆದಷ್ಟು OTT ಕಾಯ್ದೆ ಅಥವಾ ಫೋನಲ್ಲಿ ನೋಡದೆ ಥಿಯೇಟರ್ ನಲ್ಲೇ ನೋಡಿ ಅಂತ ಹೇಳ್ತೀನಿ. ಇದಾಗಿತ್ತು ಕಳ್ಳ ಸಿನಿಮಾದ ಖಡಕ್ ರಿವ್ಯೂ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.